ನೀವು ಛತ್ರಪತಿ ಶಿವಾಜಿ ಅವರ ಮಕ್ಕಳೇ, ನನ್ನಿಂದ ಏನಾಗಬೇಕು ಬನ್ನಿ ಕೂತ್ಕೊಳ್ಳಿ. ಆ ದುಷ್ಟ ಔರಂಗಜೇಬನು ನನ್ನ ಸವರನಾದ ಶಪಾಜಿಯನ್ನು ಕೋಪದಿಂದ ಕೊಲ್ಲಿಸಿಬಿಟ್ಟಿದ್ದಾನೆ. ಅದೇ ರೀತಿ ನನ್ನನ್ನು ಕೊಲ್ಲಿಸಬೇಕೆಂದು ಹೊಂಚು ಹಾಕಿದ್ದಾನೆ. ಆದ್ದರಿಂದ ನಾನು ನನ್ನ ರಾಜ್ಯವನ್ನು ರಕ್ಷಿಸಿಕೊಳ್ಳಲು ನಿಮ್ಮ ಬಳಿ ಬಂದಿದ್ದೇನೆ. ಬೇರೆ ರಾಜರು ನಿಮಗೆ ರಕ್ಷಣೆ ನೀಡಲಿಲ್ಲವೇ? ಬೇರೆ ಯಾರು ಆ ಔರಂಗಜೇಬನ ಕೋಪವನ್ನು ನೋಡಿ, ಸೈನ್ಯವನ್ನು ನೋಡಿ ತುಂಬಾ ಹೆದರಿದ್ದಾರೆ. ಅವನ ಜೊತೆ ವೈರತ್ವ ಕಟ್ಟಿಕೊಳ್ಳುವುದು ಬಹಳ ಕಠಿಣ ಎಂದು ತಿಳಿದಿದ್ದಾರೆ. ಇರಲಿ, ಛತ್ರಪತಿ ಶಿವಾಜಿ ಅವರ ಮಗನಿಗೆ ರಕ್ಷಣೆ ನೀಡುವುದು ನಮ್ಮ ಕರ್ತವ್ಯವೆಂದು ಭಾವಿಸುತ್ತೇವೆ. ನಿಮಗೆ ರಕ್ಷಣೆ ನೀಡುವುದು ನಮ್ಮ ಧರ್ಮ. ತಿಮ್ಮಣ್ಣ ನಾಯಕರೇ, ಇವರನ್ನು ಕರೆದುಕೊಂಡೊಯ್ಯಿರಿ. ಆಗಲಿ ತಾಯಿ. ನಮಸ್ಕಾರ ತಾಯಿ. ತಿಮ್ಮಣ್ಣ ನಾಯಕರೇ, ರಾಜರಾಮರಿಗೆ ಆಶ್ರಯ ನೀಡುವ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಆಗಲಿ ತಾಯಿ. ಶಿವಾಜಿ ಮಹಾರಾಜರು ನಮ್ಮ ವ್ಯಾಪಾರ ಕೇಂದ್ರಾಡಳಿತ ಮೇಲೆ ದಾಳಿ ಮಾಡಿದರು. ಆಗ ನಮಗೆ ಬೇಕಾದ ಹಣವನ್ನು ತೆಗೆದುಕೊಂಡಿರಲಿಲ್ಲ. ನಿಜ ತಿಮ್ಮಣ್ಣ ನಾಯಕರೇ. ಸಪ್ತಮಿಷ ಕೃಷ್ಣಪ್ಪಯ್ಯನವರೇ, ನಿಮ್ಮದೇನು ಅಭಿಪ್ರಾಯ? ತಾಯಿ, ನಾನು ರಾಜರಾಮನಿಗೆ ಆಶ್ರಯ ನೀಡುವುದು ಕಷ್ಟಕರ. ಔರಂಗಜೇಬನಿಗೆ ತಿಳಿದರೆ ಆತ ನಮ್ಮ ಮೇಲೆ ಆಕ್ರಮಣ ಮಾಡುತ್ತಾರೆ. ಆತನದು ಬಲ್ಯಾಣ ಸೈನ್ಯ, ನಮ್ಮದು ಚಿಕ್ಕ ಸೈನ್ಯ. ನೀವೇನು ಹೇಳುತ್ತೀರಿ ಅಪ್ಪಾಜಿ? ದುಷ್ಟರಿಗೆ ಹೆದರದೆ ಹಿಂದೆ ಸರಿದಕ್ಕಿಂತ ಮುಂದೆವರೆಗೆ ಹೋರಾಡಿದರೆ ಲೇಸು. ಅಪ್ಪಾಜಿ ಹೇಳುವುದು ನಿಜ. ಈಗಾಗಲೇ ರಾಜರಾಮರು ನಮ್ಮಲ್ಲಿ ರಕ್ಷಣೆ ಬೇಡಿ ಬಂದಿದ್ದಾರೆ. ಅವರಿಗೆ ಆಶ್ರಯ ನೀಡುವುದು ನಮ್ಮ ಧರ್ಮ. ಇದೇ ಕನ್ನಡಿಗರ ಪರಂಪರೆ. ಕೊಲ್ಲುವವರಿಗಿಂತ ಕಾಯುವವನೇ ದೊಡ್ಡವನು. ಇದೇ ನಮ್ಮ ಧರ್ಮ ನಮ್ಮನ್ನು ರಕ್ಷಿಸುತ್ತದೆ. ತಾಯಿ, ನಾನು ಕನ್ನಡಿಗರು ಕಲ್ತನದಿಂದ ಕಾದಾನು ಜನಪದಗಳು ಶಿವನಿಚ್ಛೆ ಯುದ್ಧ ಬಂದೇ ಉಳಿದಿರುವ ದಾರಿ. ಸಮೃದ್ಧ ಪೀಡಿಸೋರು ಬರ್ತಾರೆ ನೋಡಿ. ನಮಸ್ಕಾರ ತಾಯಿ. ನೀವು ತರಕಾರಿ ಸುದ್ದಿ. ಪರವಾಗಿಲ್ಲ, ಹೇಳಿ. ನಾವು ರಾಜಾರಾಮನಿಗೆ ಆಶ್ರಯ ಕೊಟ್ಟಿದ್ದಾನೆ ಕೇಳಿ ಔರಂಗಜೇಬನಿಗೆ ಬಹಳ ಕೋಪಗೊಂಡಿದ್ದಾನೆ. ರಾಜಾರಾಮನು ಸುತ್ತಲೂ ಸೇವೆ ಕಳಿಸಿದ್ದಾನೆ. ರಾಜಾರಾಮನು ಔರಂಗಜೇಬನಿಗೆ ಒಪ್ಪಿಸಬೇಕಂತೆ, ಇಲ್ಲವೇ ಯುದ್ಧಕ್ಕೆ ಸಿದ್ಧತೆ. ಈಗಾಗಲೇ ರಾಜರಾಮನಿಗೆ ಆಶ್ರಯ ನೀಡಿದ್ದಾರೆ. ಅವರನ್ನು ಒಪ್ಪಿಸುವುದು ಸಾಧ್ಯವಿಲ್ಲ. ಕೃಷ್ಣಪ್ಪಯ್ಯನವರೇ, ಅಮ್ಮ ಮಾರ್ಗ ಮಧ್ಯದಲ್ಲಿ ಜಡಿ ಮಳಿ ಸುರಿಯುತ್ತಿದೆ. ಅವರಿಗೆ ಅರಣ್ಯ ಮಾರ್ಗದಲ್ಲಿ ದಿಕ್ಕು ತಿಳಿದಿಲ್ಲ. ಅದರ ಜೊತೆ ಆಹಾರ ಸಿಗದಂತೆ ಮಾಡಿದ್ದೇವೆ. ನಮ್ಮ ಕೂಟ ಕಂದನಿಂದ ಮೊಘಲರು ಕಂಗೆಟ್ಟಿದ್ದಾರೆ. ಹೌದು ತಾಯಿ, ನಿಮ್ಮ ಮಾತು ನಿಜ. ಯುದ್ಧಕ್ಕೆ ಆದೇಶ ನೀಡೋಣ. ಅರಣ್ಯವರೇ, ದೇವಾಲಯ ಮೊಘಲರ ಸೇನೆ